ಹೆಣ್ಮಕ್ಳು ಅಂದಾಗ ಈ ಪರ್ಸನಲ್ ಚಾಯ್ಸ್ ಅನ್ನೋದು ಸರ್ ಗಂಡ್ಮಕ್ಳು ಮಾತ್ರ ಇರುತ್ತಾ, ಹೆಣ್ಮಕ್ಳಿಗೂ ಇರುತ್ತೆ ಅಲ್ವಾ? ಒಂದು ಸಿನಿಮಾ ನೋಡಿನೋ ಅಥವಾ ಇನ್ನೊಬ್ರು ಹಾಕಿರೋ ಬಟ್ಟೆ ನೋಡಿನೋ ಆ ಉಡುಗೆ ತೊಡುಗೆ ಏನ್ ಬೇಕಾದ್ರೂ ಆಸೆ ಪಟ್ಟು ಅವ್ರು ಹಾಕೊಳ್ಬೇಕು ಅಂತ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳೋ ಸ್ವತಂತ್ರ ಇಲ್ವಾ ಅಂತ? ಡೆಫಿನೆಟ್ಲಿ ಭೂಮಿ ಮೇಲೆ ಹುಟ್ಟಿರೋ ಪ್ರತಿ ಜೀವಿಗೂ ತನ್ನ ಆಯ್ಕೆಯ ಸ್ವತಂತ್ರ ತನಗಿದ್ದೇ ಇರುತ್ತೆ. ಅದನ್ನ ಕೇಳೋದು ತಪ್ಪು, ಖಂಡಿಸೋದು ತಪ್ಪು. ಅವ್ರ ಇಚ್ಛೆ ಅವ್ರ ಬಿಟ್ಬಿಡ್ಬೇಕು. ಏನಾಗುತ್ತೆ ಇಲ್ಲಿ ನೀವು ಆ ಪ್ರಶ್ನೆ ಒಳ್ಳೆ ಪ್ರಶ್ನೆ. ಇದರ ಏನೋ ಒಂದು ಅಟೈರಿಂದ ಪ್ರಚೋದಿತರಾಗಿ ಕೆಲವೊಂದಷ್ಟು ನಡೆದೋಗ್ತಿದೆ. ಎಲ್ಲರೂ ಹಂಗೆ ಮಾಡಬೇಕಾಗಿತ್ತಲ್ಲ. ಹಂಗಾರೆ ಎಲ್ಲರೂ ಪ್ರಚೋದಿತರಾಗಿ ಉದ್ರೇಕಗೊಂಡು ಏನೇನೆಲ್ಲ ಆಗ್ಬಿಡ್ಬೇಕಾಯ್ತಲ್ಲ. ಹಂಗಿಲ್ಲ, ನೋಡೋ ಮನಸ್ಥಿತಿ ಅವ್ರ ಇಚ್ಛೆ. ಊಟ ತನ್ನಿಚ್ಛೆ, ನೋಟ ಪರನಿಚ್ಛೆ. ಅವರು ಇಷ್ಟಪಟ್ಟಿದ್ದು ಅವ್ರು ಮಾಡಬೇಕು. ಬಟ್ ಅದಕ್ಕೊಂದು ಲಿಮಿಟೇಷನ್, ಒಂದು ಚೌಕಟ್ಟು ಇರಬೇಕು. ಅಂಡ್ ನನ್ನ ಕೆಲಸಗಳಿಂದ, ನನ್ನ ರೀತಿ ನೀತಿಗಳಿಂದ 4 ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಕೆಲಸ ನಾನೇ ಮಾಡಬಾರ್ದು ಫಸ್ಟ್.